ಪ್ರತಿಪಾದಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇಲ್ಲಿ ಮಹಾನ್ ದಿಗ್ಗಜರುಗಳು ಉಪಸ್ಥಿತರಿದ್ದಾರೆ. ಸಾಕಷ್ಟು ಜನ ಕವಿಗಳು, ಸಾಹಿತಿಗಳು, ಬರಹಗಾರರು ಕೂಡ ಇಲ್ಲಿ ಉಪಸ್ಥಿತರಿದ್ದೀರಾ. ನನ್ನ ಮಾತುಗಳಿಗೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಸ್ವಂತಿಕೆ ಅಂದರೆ ಏನು ಅಂದರೆ ಮುಖ್ಯವಾಗಿ ಸ್ವಂತದ್ದು ಅಂದರೆ ನಂದು, ನಿಮ್ದಲ್ಲ ನಂದು. ನಾವು ಯಾವತ್ತೂ ನಾವಾಗಿರಬೇಕು, ಬೇರೆಯವರಾಗಿ ಆಗೋದಕ್ಕೆ ನಾವು ಪ್ರಯತ್ನವನ್ನು ಪಡಬಾರದು ಅನ್ನುವಂಥ ಮಾತು ಸ್ವಂತಿಕೆ ಅಥವಾ ನನ್ನತನ ಅಥವಾ ಈ ಸ್ವತ್ವ ಅನ್ನೋದನ್ನ ಹೇಳತ್ತೆ. ಹಾಗಾದ್ರೆ ಭಗವಂತ ಸುಮಾರು 800 ಕೋಟಿ ಜನರನ್ನ ಸೃಷ್ಟಿ ಮಾಡಿದ್ದಾನೆ. ಹೇಗೆ ಸೃಷ್ಟಿ ಮಾಡಿದ್ದಾನೆ? ಒಬ್ರು ಮುಖ ಬಿಡಿ, ಒಬ್ರು ಮೂಗು ಕೂಡ ಇನ್ನೊಬ್ರು ಮೂಗಿನ ತರಹ ಇಲ್ಲ. ಅಂದ್ರೆ ಭಗವಂತನೇ ನೀನು ನೀನಾಗಿ ಬಾಳು, ನೀನು ಸ್ವತ್ವವನ್ನ ಇಟ್ಕೊಂಡು ಬಾಳು ಅಂತ ಆ 800 ಕೋಟಿ ಜನರನ್ನ ಭೂಮಿ ಮೇಲೆ ಕಳಿಸಿದಾನೆ. ಅಂದ್ರೆ ಎಷ್ಟು ಸ್ವಂತಿಕೆಯನ್ನ ನಾವು ಇಟ್ಕೊಂಡಿದ್ದೀವಿ. ಆದ್ರೆ ನಾವು ಇನ್ನೊಬ್ಬರನ್ನ ನೋಡಿ 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 ಹಾಳಾಗೋಗ್ಬಿಟ್ಟಿದೀವಿ ಅಲ್ವಾ? ಅಂದ್ರೆ ಈಗ ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೋತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಮತ್ತೆ ಕೆಲವಷ್ಟು ಜನ ವಾಪಸ್ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ, ಸುಮಾರಷ್ಟು ಜನ ಅಲ್ಲೇ ಉಳ್ಕೋತಾರೆ. ಆದ್ರೆ ಸ್ವಂತಿಕೆ ಅನ್ನೋದನ್ನ ಎಷ್ಟು ಜನ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗತ್ತೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ಒಂದ್ಸಲ ಒಂದು ಭಾರತೀಯ ದಂಪತಿಗಳು ಅಮೆರಿಕದಲ್ಲಿ ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗಿರ್ತಾರಂತೆ. ಆಗ ಅಲ್ಲಿ ಒಂದು ಅಮೆರಿಕದ ಒಂದು ಕುಟುಂಬದವರು ಕೂಡ ಊಟಕ್ಕೆ ಬಂದಿರ್ತಾರೆ. ಎಲ್ಲ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡ್ಕೋತಾರೆ, ಊಟ ಶುರು ಮಾಡ್ತಾರೆ. ನಮ್ಮ ಭಾರತೀಯ ದಂಪತಿಗಳು ಏನು ಮಾಡ್ತಾರೆ ಅಂದರೆ ಚಮಚ ಬೇಡ ಅಂತ ಕೈಯಲ್ಲಿ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿ ಏನು ಆ ಅಮೆರಿಕದ ಕುಟುಂಬದವರು ಕೂತಿರ್ತಾರಲ್ಲ, ನೋಡಿಬಿಟ್ಟು ಡರ್ಟಿ ಪೀಪಲ್ ಡರ್ಟಿ ಇಂಡಿಯನ್ಸ್ ಅಂತ ಹೇಳ್ತಾರಂತೆ. ಇದನ್ನೇ ಕೇಳಿಸ್ಕೊಂಡಿರುವಂಥ ನಮ್ಮ ಭಾರತೀಯ ದಂಪತಿಗಳು ಸುಮ್ಮನೆ ಮೌನವಾಗಿ ಊಟವನ್ನು ಮುಗಿಸಿ, ಇದು ನಮ್ಮ ಭಾರತೀಯರ ಸ್ವಂತಿಕೆ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಮೌನವಾಗಿ ಊಟವನ್ನು ಮುಗಿಸಿ ಊಟ ಆದ್ಮೇಲೆ ಅವ್ರ ಹತ್ರ ಹೋಗ್ತಾರಂತೆ. ಹೋಗಿ ಹೇಳ್ತಾರಂತೆ, ಯು ಸೆಡ್ ಸಮಥಿಂಗ್. ಅದಕ್ಕೆ ಅವ್ರಂತಾರಂತೆ, ಎಸ್, ಯು ಆರ್ ಯೂಸಿಂಗ್ ಫಿಂಗರ್ಸ್ ಟು ಈಟ್ ಫುಡ್ ಅಂತ ಹೇಳ್ತಾರಂತೆ. ಅದಕ್ಕೆ ಡರ್ಟಿ ಪೀಪಲ್ ಅಂತ ಹೇಳದೆ ಅಂತಾನು ಹೇಳ್ತಾರಂತೆ. ಆಗ ನಮ್ಮ ಭಾರತೀಯ ದಂಪತಿಗಳು ಏನ್ ಹೇಳ್ತಾರಂತೆ ಗೊತ್ತಾ? ಎಷ್ಟು ಚಂದದ ಮಾತಾಡ್ತಾರೆ ಅಂದ್ರೆ, ನಾವು ಹುಟ್ಟಿದಾಗಿಂದ ನಮ್ಮ ಈ 5 ಕೈಬೆರಳುಗಳು ನಮ್ಮ ಬಾಯೊಳಗೆ ಮಾತ್ರ ಹೋಗ್ಬಂದಿದೆ, ನೀವು ತಿಂತಾ ಇರುವ ಚಮಚ ಎಷ್ಟು ಜನರ ಬಾಯೊಳಗೆ ಹೋಗ್ಬಂದಿದೆ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸ್ವಂತಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಈ ಪ್ರತಿಭಾ ಪಲಾಯನ ಅನ್ನುವಂಥ ಒಂದು ವಿಚಾರವನ್ನು ತಗೊಂಡ್ರೆ, ನಮ್ಮಲ್ಲಿ ಓದಿ ಸಾಕಷ್ಟು ಜನ ಅಲ್ಲಿ ಒಂದು 1 ಎಕ್ಸ್ಟ್ರಾ ಬೆಡ್ರೂಮ್ ಅನ್ನುವಂಥ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ನಾನು. ಏನಂದರೆ ಹೀಗೆ ಒಬ್ಬ ಅಪ್ಪ ಅಮ್ಮ ಒಂದು ಮಗನನ್ನ ಚೆನ್ನಾಗಿ ಓದಿಸ್ಬೇಕು ಅಂತಂದ್ಬಿಟ್ಟು ಅಮೆರಿಕಕ್ಕೆ ಕಳಿಸ್ತಾರೆ. ಓದ್ತಾನೆ, ಚೆನ್ನಾಗಿ ಓದಿ ಅಲ್ಲೇ ಕೆಲಸ ಕೂಡ ಸೇರ್ಕೋತಾನೆ. ಫೋನ್ ಮಾಡ್ತಾನೆ, ಅಪ್ಪ ನನಗೆ ಒಳ್ಳೆ ಕೆಲಸ ಸಿಕ್ತು, ಚೆನ್ನಾಗಿ ಓದಿದೆ, ಡಿಗ್ರಿ ತಗೊಂಡೆ, ನಂದಾಯ್ತು, ಒಳ್ಳೆ ಕೆಲಸ ಸಿಕ್ಕಿದೆ, ಸಂತೋಷ ಪಡ್ತಾರೆ ತಾಯಿ ತಂದೆ. ಅವನು ಯಾವುದೇ ಕಾರಣಕ್ಕೂ ಕೂಡ ಭಾರತಕ್ಕೆ ಒಂದು ಸಲಿನೂ ಕೂಡ ಬರುವಂಥ ಒಂದು ಸಂದರ್ಭ ಬಂದರೂ ಕೂಡ ಅವನಿಗೆ ಬರೋದಕ್ಕೆ ಆಗೋದಿಲ್ವಂತೆ. ಅವನು ಅಲ್ಲೇ ಯಾವುದೋ ಒಂದು ಹುಡುಗಿ ನೋಡ್ತಾನೆ, ಮದುವೆ ಮಾಡ್ಕೋತಾನೆ. ಫೋನಲ್ಲಿ ಹೇಳ್ತಾನಂತೆ, ಅಪ್ಪ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ ಅಂತ. ಆಯ್ತಪ್ಪ, ಸಂತೋಷವಾಗಿರು ಅಂತ ಹರಿಸ್ತಾರೆ. ನಂತರ ಅವನಿಗೊಂದು ಮಗುನೂ ಆಗತ್ತೆ. ಅಪ್ಪ ನನಗೆ ಮಗುವಾಯಿತು, ಹರಿಸ್ತಾರೆ ಅಪ್ಪ ಅಮ್ಮ. ಈ ಸಂದರ್ಭದಲ್ಲಿ ಇಲ್ಲಿ ಇವನ ತಾಯಿಗೆ ಹುಷಾರಿಲ್ದಂಗಾಗತ್ತಂತೆ. ಫೋನ್ ಮಾಡಿ ಕರೀತಾರೆ, ಅಪ್ಪ ಬಾಪ ನಮಗೆ ಆರೋಗ್ಯ ಸರಿ ಇಲ್ಲ ಅಂತ. ಆದರೆ ಏನೋ ಸಮಯ ಸಂದರ್ಭ ಅವನಿಗೆ ಬರೋದಕ್ಕಾಗೋದಿಲ್ಲ. ನಂತರ ಅವನ ತಂದೆಗೂ ಕೂಡ ಹುಷಾರಿರಲ್ಲ. ಕೊನೆಗೆ ಅವರ ಅಪ್ಪ ಅಮ್ಮ ಇಬ್ರು ಕೂಡ ಅನಾರೋಗ್ಯದಿಂದ ಇಬ್ರು ಕೂಡ ದೈವಾಧೀನರು ಆಗ್ತಾರೆ. ಈ ಅಷ್ಟು ಸಮಯದಲ್ಲೂ ಕೂಡ ಆ ಮಗನಿಗೆ ಭಾರತಕ್ಕೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕಾರಣಗಳು ಏನೇ ಇರಬಹುದು, ಅವನಿಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಅವನು ಅಲ್ಲೇ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊತಾನೆ. ಆಗ ಅವನ ಹೆಂಡತಿ ಹೇಳ್ತಾಳಂತೆ, ಅವಳಿಗೆ ಭಾರತದ ಮೇಲೆ ಆಕರ್ಷಣೆ, ನಾವು ಭಾರತಕ್ಕೆ ವಾಪಸ್ ಹೋಗೋಣ ಅಂತ. ಅವ್ರು ಭಾರತಕ್ಕೆ ವಾಪಸ್ ಬರ್ತಾರಂತೆ. ಬಂದಾಗ ಇಲ್ಲಿ ಅವರು ಕೂಡಿಟ್ಟಂತಹ ಎಲ್ಲ ದುಡ್ಡು ಏನೇನು ಆಸ್ತಿ ಇರುತ್ತೋ ಎಲ್ಲ ಸೇರಿಸಿ ಒಂದು 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಅನ್ನು ತಗೋತಾರಂತೆ. ಅವರ ತಂದೆ 2 ಬೆಡ್ರೂಮ್ ಮನೆನ ಆಲ್ರೆಡಿ ಕಟ್ಸಿಟ್ಟಿರ್ತಾರಂತೆ. ಇವನು ಅದನ್ನೂ ಮಾರಿ ಒಂದು 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಮಂತ್ರಿನಲ್ಲೋ ಇನ್ಯಾವುದೋ ಒಂದು ಸಲಾರ್ಪುರಿಯದಲ್ಲೋ ತಗೋತಾರಂತೆ. ಆಗ ಅವನ ಹೆಂಡತಿ ಹೇಳ್ತಾರಂತೆ, ರೀ ಇಷ್ಟು ವರ್ಷ ನಾವು ಬೇರೆ ದೇಶದಲ್ಲಿ ಹೋಗಿ ದುಡಿದ್ವಲ್ಲ, ನಿಮ್ಮ ಅಪ್ಪನ್ನ ಕಳ್ಕೊಂಡ್ವಿ, ಅಮ್ಮನ್ನ ಕಳ್ಕೊಂಡ್ವಿ, ಎಲ್ಲವನ್ನೂ ಕಳ್ಕೊಂಡ್ವಿ, ಒಂದೇ ಒಂದು ಎಕ್ಸ್ಟ್ರಾ ಬೆಡ್ರೂಮ್ ತಗೊಳ್ಳೋದಕ್ಕೋಸ್ಕರನ ಅಂತ. ಅದ್ರ ಕತೆ ಹೆಸರೇ 1 ಎಕ್ಸ್ಟ್ರಾ ಬೆಡ್ರೂಮ್ ಅಂತ. ಆದ್ರಿಂದ ಸಾಕಷ್ಟು ಜನ ಇದನ್ನ ಮರಿತಾ ಇದ್ದಾರೆ, ನಮ್ಮ ಸ್ವತ್ವವನ್ನ, ಸ್ವಂತಿಕೆಯನ್ನ ಅಂತ ಹೇಳ್ತಾ. ದಯವಿಟ್ಟು ಅದನ್ನ ನಮ್ಮಲ್ಲಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನಮ್ಮ ವಿದ್ಯಾಭ್ಯಾಸದ ಒಂದು ಶಿಕ್ಷಣದ ವ್ಯವಸ್ಥೆ ಕೂಡ ನಮ್ಮ ಭಾರತದಲ್ಲಿ ಯಾವ ತರ ಇದೆ ಅಂದ್ರೆ ಗುರುಕುಲ ಪದ್ಧತಿ ಇತ್ತು. ಆದ್ರೆ ಈಗ ನಾವು ವಾಪಸ್